ನನಗೆ ಗೊತ್ತೇ ಇಲ್ಲ, ನಾನು ಎಂದೂ ಕೂಡ ಆತನ ನೋಡೇ ಇಲ್ಲ ಅಂತಕ್ಕಂಥ ಮಾತು. ಯಾರೋ ಫಿಕ್ಸರ್ಸ್ ಎಲ್ಲ ಗೊತ್ತಿರ್ತಾರೆ ಅವರಿಗೆ, ಸಾಮಾನ್ಯ ಜನ ಓಟ್ ಹಾಕಿದವರು ಅವ್ರಿಗೆ ಗೊತ್ತಿರಲ್ಲ. ಅವ್ರ ಸಮಸ್ಯೆ ಅಲ್ಲ ಅದು. ಯಾಕೆಂದರೆ ಬೆಂಗಳೂರಿನಲ್ಲಿ ಇದ್ದವರು ಒಬ್ಬರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದವರು, ಇನ್ನೊಂದು ಕೇಸ್ ಫಿಕ್ಸ್ ಮಾಡ್ಕೊಂಡು ಕಾಸು ಮಾಡ್ತಿದ್ದವರು, ಅವ್ರಿಗೆ ಕೊಡಗಿನ ಜನ ಎಲ್ಲಿ ಗೊತ್ತಿರ್ತಾರೆ. ಆದರೆ ಈ ಥರ ಬಂದಾದ ಕೂಡಲೇ FIR ಹಾಕ್ಸೋಂಥದ್ದು, ಹೆರಾಸ್ ಮಾಡೋದು, ಇದಕ್ಕೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ಅವ್ರ ಮೇಲೆ ಕಾನ್ಸ್ಟೇಬಲಿಂದ ಫೋನ್ ಮಾಡಿಸಿ 107 ಆಗ್ತಿದ್ದೀವಿ, ನಿಮಗೆ ರೌಡಿ ಶೀಟ್ ಓಪನ್ ಮಾಡ್ತಿದ್ದೀವಿ ಅಂತ ಯಾಕಾಗಿ ಕಾಲ್ ಮಾಡಿಸ್ತಾರೆ? ಇವ್ರಿಗೆ ಗೊತ್ತಿಲ್ಲ ಅಂತಂದಮೇಲೆ ಈ ಕೇಸು ಇಷ್ಟು ಹಂಗಾದ್ರೆ ಕೊಡಗಿನಲ್ಲಿರುವಂಥ ಪತ್ರಿಕೆಗಳನ್ನು ಅವ್ರು ಓದಲ್ವಾ? ಎಲ್ಲ ಪತ್ರಿಕೆಗಳಲ್ಲೂ, ಕೊಡಗಿನ ಮಾಧ್ಯಮಗಳಲ್ಲೂ ಈ ಒಂದು ಘಟನೆ ಸಂಭವಿಸಿದಾಗ ವಾಟ್ಸಪ್ನಲ್ಲಿ ಪೊನ್ನಣ್ಣನ ಫೋಟೋ ಹಾಕಿ ಒಂದು ಟಾಯ್ಲೆಟನ್ನು ಫೋಟೋ ಹಾಕಿದ ಕೂಡಲೇ ದೊಡ್ಡ ಪ್ರಚಾರ ಆಯ್ತಲ್ಲ, ಅದು ಪೇಪರ್ನ ಓದಿಲ್ವಾ? ಯಾರು ಅಂತ ಗೊತ್ತಿಲ್ಲದಲ್ಲೇ ನೀವು FIR ಮಾಡಿಸಿದ್ರಾ? ಆ ತೆನ್ನೀರ ಮೈನ ಯಾರು? ಅವನು ನಿಮ್ಮ ಚೇಲ ತಾನೆ, ಅವನು ನಿಮ್ಮ ಕಾಂಗ್ರೆಸ್ನವನಲ್ವಾ? ಅವನ ಮುಖಾಂತರ FIR ಹಾಕ್ಸ್ಬೇಕಾದ್ರೆ ನಿಮಗೆ ಗೊತ್ತಿರಲಿಲ್ವಾ? ಏನು ಪೊನ್ನಣ್ಣ ಸುಳ್ಳು ಹೇಳೋಕ್ಕಾದ್ರೆ ಒಂದು ಮಿತಿ ಇದೆ. ವಾಟ್ಸಪ್ ಗ್ರೂಪಲ್ಲಿ ಹಾಕಿರೋಂಥ ಮೆಸೇಜ್ ಡೆತ್ ನೋಟ್ ಅಲ್ದಲ್ಲಿ ಇನ್ನೇನಂತೆ? ಅದನ್ನು ಪರಿಗಣಿಸಬಾರ್ದು ಅಂತ ಯಾವ ಕೋರ್ಟಲ್ಲಿ ಹೇಳಿದೆ? ಪರಿಗಣಿಸಲೇಬೇಕು ಅದನ್ನು. ಅದೇ ಡೆತ್ ನೋಟು. ಇವ್ರ ಹೆಸರನ್ನೇ ಈಗ ಕೊಡಗಿನಲ್ಲಿ ಇಷ್ಟೊಂದು ಜನ ರಾಜಕಾರಣಿಗಳಿದ್ದಾರೆ, ಯಾರ ಹೆಸರು ಹಾಕಲಿಲ್ಲ, ಇವರಿಬ್ಬರದೇ ಇಲ್ಲ MLAಗಳ ಹೆಸರು ಯಾಕೆ ಹಾಕ್ತಾರೆ? ಅವ್ರ ಪಕ್ಷದಲ್ಲಿರುವಂಥವ್ರೆ. ಸದಾ ಆ ತೆನ್ನೀರ ಮೈನಾ ಇದನ್ನಲ್ಲ, ಅವನು ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲೂ ನಮ್ಮ ಕಾರ್ಯಕರ್ತರು ಅಭಿವೃದ್ಧಿ ಆಗಿಲ್ಲ, ಕುಡಿಯೋ ನೀರಿಲ್ಲ, ರಸ್ತೆ ಇಲ್ಲ, ಚರಂಡಿ ಸರಿಯಾಗಿಲ್ಲ ಅಂತ ಹಾಕಿದ ಕೂಡಲೇ ನಿನ್ನ ಮೇಲೆ FIR ಹಾಕ್ಸ್ತೀನಿ ಅಂತಾನೆ. ನಮ್ಮ MLAಗಳು 25 ವರ್ಷ ಇದ್ದರು. ಯಾರ ವಿರುದ್ಧನಾರು ಈ ರೀತಿ ಹ್ಯಾರಾಸ್ಮೆಂಟ್ ಮಾಡಿದಾರ? ತೀರಾ ಅವಹೇಳನಕಾರಿಯಾಗಿ ಟೀಕೆನ ಮಾಡಿದಾಗ, ನಿಂದಿಸಿದಾಗ ದೂರು ಕೊಟ್ಟಿರ್ಬೋದು, ಆದರೆ ಯಾರನ್ನಾರು ಹ್ಯಾರಾಸ್ ಮಾಡಿದಾರೆ? 25 ವರ್ಷದಲ್ಲಿ ಯಾವ್ದಾರೊಬ್ಬ ಕಾರ್ಯಕರ್ತ ನಮ್ಮ ಅಪ್ಪಚ್ಚು ರಂಜನ್ ಮತ್ತು ನಮ್ಮ ಬೋಪಯ್ಯನವರಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಒಂದು ಉದಾಹರಣೆ ಇದೆಯಾ? ನನಗೆ ಈ ರೀತಿ ಹ್ಯಾರಾಸ್ಮೆಂಟ್ ಮಾಡ್ತಾಯಿದ್ದಾರೆ ಅಂತೇಳಿ ಯಾವ್ದಾದ್ರು ಕಾರ್ಯಕರ್ತ ಕಳೆದ 25 ವರ್ಷಗಳಲ್ಲಿ ನಮ್ಮ MLAಗಳ ವಿರುದ್ಧ ಯಾವ್ದಾದ್ರು ಕಂಪ್ಲೇಂಟ್ ಕೊಟ್ಟಿದ್ದು ಉದಾಹರಣೆ ಇದೆಯಾ? ಒಂದು ಮೇಲ್ಪಂಕ್ತಿ ಇದೆಯಾ? ಯಾವತ್ತೂ ನಮ್ಮ ಶಾಸಕರು ಆ ಥರ ಮಾಡಿಲ್ಲ. ಇವ್ರು ಯಾರೋ ಬಂದರೂ ಒಂದು ಕಾಂಪ್ಲಿಮೆಂಟ್ರಿ ಪಾಸ್ ತೊಗೊಂಬಂದು ಇಲ್ಲಿ ಏನೋ ಕೊಡಗಿನಲ್ಲಿ ಇಬ್ಬರು MLAಗಳು ಆಗಿಬಿಟ್ಟಿದ್ದಾರೆ. ಈಗೇನೋ ಅಭಿವೃದ್ಧಿ ಕೆಲಸ ಮಾಡಿ, ಇಬ್ಬರು ಎಜುಕೇಟೆಡ್ಸು, ಇಬ್ಬರು ವೆಲ್ ಡ್ರೆಸ್ಡು, ವೆಲ್ ಸ್ಪೋಕನ್ನು, ಎಲ್ಲ ರೋಲೆಕ್ಸ್ ವಾಚ್ ಹಾಕ್ಕೊಂಡು ಆರಾಮಾಗಿ ಬರ್ತಾರೆ. ಏನು ಎಸ್ಕಾರ್ಟ್ ವೆಹಿಕಲ್ ಹಾಕ್ಕೊಂಡು ಈಗ ಅಲ್ಪನಿಗೆ ಒಂಥರ ಈ ಅಧಿಕಾರ ಬಂದಂಗೆ ಆಗೋಗಿದೆ ಅವರಿಗೆ. ಅಭಿವೃದ್ಧಿ ಕೆಲಸ ಮಾಡಿ. ಇಲ್ಲ ಜಲ್ ಜೀವನ್ ಮಿಷನಲ್ಲಿ ಅದಕ್ಕೆ ಕಾವೇರಿಯಿಂದ ವಾಟರ್ ಸೋರ್ಸ್ ಆಗಿ ತೆಗೆದುಕೊಂಡು ಎಲ್ಲ ಕಡೆಗೆ ಮನೆಗೆ ನೀರು ಕೊಡಬೇಕು. ಆ ಕೆಲಸ ಮಾಡಲ್ಲ. ಬರೀ ಹೇಳಿಕೆ ಕೊಡು, ಅವ್ರ ಕಾರ್ಯಕರ್ತರಿಗೆ ಚಿತಾವಣೆ ಕೊಡು, ನಮ್ಮ ಕಾರ್ಯಕರ್ತರ ವಿರುದ್ಧ ಕೇಸ್ ಹಾಕ್ಸು, ಇದು ಬಿಟ್ಟರೆ ಏನು ಮಾಡ್ತಾಯಿದ್ದಾರೆ ಇವರು?